ಪೆಬಲ್ಸ್ ಕನ್ನಡ. ಎಲ್ಲ ಪೆಬಲ್ಸ್ ಕನ್ನಡ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು 7ನೇ ತರಗತಿ ಪಠ್ಯಪುಸ್ತಕದ ಪಾಠ 17 ಸರ್ವಜ್ಞನ ವಚನಗಳು ಎನ್ನುವಂಥ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸರ್ವಜ್ಞನ ವಚನಗಳು ಬರೆದಿರ್ತಕ್ಕಂಥದ್ದು ಸರ್ವಜ್ಞ ಅವರೇ. ಸೊ ವಚನಗಳನ್ನು ಓದ್ತೀನಿ ನೋಡಿ. ಹರ ತನ್ನೊಳಗಿದ್ದು ಗುರು ತೋರದೆ ತಿಳಿಯುವುದೇ, ಮರದೊಳಗೆ ಅಗ್ನಿ ಇರುತ್ತಿದ್ದು ತನ್ನ ತಾನರಿಯಬೇಕೆಂದ ಸರ್ವಜ್ಞ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿನಿಂದ ಬಂಧುಗಳು ಉಂಟೆ ಸರ್ವಜ್ಞ. ಗುರುವಿನಿಂದ ಬಂಧುಗಳು, ಗುರುವಿನಿಂದ ದೈವಗಳು, ಗುರುವಿನಿಂದಲಿಹುದು ಪುಣ್ಯವದು ಜಗಕ್ಕೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ. ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ, ನರಸುರರು ಬಂದು ಸಿರಿ ಸುರಿದು ಕೈಲಾಸ, ಕರತಲಾ ಮೂಲಕ ಸರ್ವಜ್ಞ. ಅಂದರೆ ಈ ಹರ ಅಂದರೆ ಶಿವ ತನ್ನೊಳಗಡೆ ಇದ್ದು ತನ್ನ ಒಳಗಡೆ ಇರ್ತಕ್ಕಂಥ ಶಿವ ಗುರು ತೋರದೆ ಗುರುವನ್ನು ಕಾಣದೇ ಇಲ್ವಾ ಗುರು ಒಳಗಡೆ ಇದ್ದಾರೆ ಅಂತೇಳಿ ಅದು ನಮಗೆ ತಿಳಿಯುವುದೇ. ಹೆಂಗೆ ಗೊತ್ತಾಗುತ್ತೆ ಗುರು ಒಳಗಡೆ ಇದ್ದಾನೆ ಅಂತೇಳಿ? ಮರದೊಳಗೆ ಅಗ್ನಿ ಇರ್ತಿದ್ದು ಅಂದರೆ ಮರದೊಳಗಡೆನೆ ಅಲ್ಲೊಳಗೆ ಕಿಚ್ಚು ಇದೆ, ಅಗ್ನಿ ಜ್ವಾಲೆ ಇದೆ, ಅದರೊಳಗಡೆನೆ ಅವಿತ್ಕೊಂಡಿದೆ. ಅಂತಹ ಸಂದರ್ಭದಲ್ಲಿ ತನ್ನನ್ನು ತಾನು ಅರಿಯಬೇಕೆಂದ ಸರ್ವಜ್ಞ. ಸೊ ಈಗ ಮೊದಲು ತನ್ನನ್ನು ಅರಿಬೇಕು, ತನ್ನ ಮನ ಧನವನ್ನು ತಾನಾಗಿ ಇದ್ದಾನಾಗಿಲ್ಲವೇ ಅನ್ನೋಂಥದ್ದನ್ನು ತಾನರಿಯಬೇಕು ಅಂತೇಳಿ ಸರ್ವಜ್ಞ ಹೇಳ್ತಾ ಇದ್ದಾರೆ. ಬಂಧುಗಳಾದವರು ಬಂದುಂಡು ಹೋಗುವರು. ಈಗ ನೆಂಟರು ಬೀಗರು ಅಂತ ಹೇಳ್ತೀವಿ, ಆ ಬಂಧುಗಳೆಲ್ಲ ಏನಪ್ಪ ಅಂದರೆ ಸಂಬಂಧಿಕರು ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಂಧನವ ಕಳೆಯಲರಿಯರು ಅಂದರೆ ಬಂಧನ ಅಂತಕ್ಕಂಥದ್ದು ಒಂದು ಸೆರೆ. ಈ ಸೆರೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಅದನ್ನು ತುಂಡು ಮಾಡೋದಕ್ಕೆ, ಅದನ್ನು ಕಳ್ಕೊಳ್ಳೋದಕ್ಕೆ, ನಾಶ ಮಾಡೋದಕ್ಕೆ ಅವರು ಇಷ್ಟಪಡ್ತಕ್ಕಂಥವರಲ್ಲ. ಆದರೆ ಈ ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ. ಗುರುಗಿಂತ ಬಂಧುಗಳು ನಮಗೆ ಬೇಕಾ? ಅಂಥವರು ಉಂಟೆ ಸರ್ವಜ್ಞ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿನಿಂದಲೇ ಈ ನೆಂಟಸ್ತಿಕೆಲ್ಲ ಹುಟ್ಟಿರ್ತಕ್ಕಂಥದ್ದು, ಬಂಧುಗಳು ಬೀಗರುಗಳೆಲ್ಲ ಸಂಬಂಧಿಕರು ಹುಟ್ಟಿರ್ತಕ್ಕಂಥದ್ದು. ಈ ಗುರುವಿನಿಂದಲೇ ದೈವಗಳು ದೈವ ಭಕ್ತಿಯನ್ನು ಹೊಂದಿರತಕ್ಕಂಥ ಜನ, ದೇವರುಗಳು ಹುಟ್ಟಿರ್ತಕ್ಕಂಥದ್ದು, ಅವರೇ ದೇವರು. ಗುರುವಿನಿಂದಲಿಹುದು ಪುಣ್ಯವದು. ಅಂತಹ ಗುರುವನ್ನು ನೆನೆಯುವುದರಿಂದ ನಮಗೆ ಪುಣ್ಯ ಬರುತ್ತೆ. ಇಡೀ ಜಗತ್ತಿಗೆಲ್ಲ ಗುರುವಿನಿಂದ ಮುಕ್ತಿ ಸರ್ವಜ್ಞ. ಜಗತ್ತಿಗೆ ಮುಕ್ತಿ ಸಿಗಬೇಕಾದ್ರೆ ಪಾಪ ಪುಣ್ಯಗಳನ್ನು ಬಿಟ್ಟು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕಾದ್ರೆ ನಮಗೆ ಮುಕ್ತಿ ಸಿಗಬೇಕು ಅಂತ ಹೇಳ್ತೀವಿ. ಆ ಮುಕ್ತಿ ಯಾರಿಂದ ಸಿಗುತ್ತೆ? ಗುರುವಿನಿಂದಲೇ ಮಾತ್ರ ಅಂತ ಹೇಳ್ತಾರೆ. ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದ್ದಾರೆ. ನಮ್ಮ ಕಲಿಸಿರ್ತಕ್ಕಂಥ ಒಂದು ಅಕ್ಷರ ಕಲಿಸಿದ ತಮ್ಮ ಗುರು ಅಂತ ಹೇಳ್ತೀವಿ. ಅಂದರೆ ಅಂಥ ಗುರುಗಳಿಗೆ ಮತ್ತು ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು, ಅವ್ರಿಗೆ ಶಿರಬಾಗಿ ಎರಗಿ ನಮಸ್ಕಾರವನ್ನು ಮಾಡಬೇಕು. ಆ ನರಸುರರು ಬಂದು ಸಿರಿ ಸುರಿದು ಕೈಲಾಸ. ಅಂದರೆ ನರ ಅಂತಂದರೆ ಈ ಮಾನವ ಅಂತ ಕರಿತೀವಿ, ಮಾನವರು. ಸುರರು ಅಂದರೆ ದೇವರು. ಈ ಮಾನವ ವೇಷವನ್ನು ಹೊಂದಿರತಕ್ಕಂಥ ದೇವರುಗಳು ಎಲ್ಲರೂ ಬಂದು ಇಲ್ಲಿ ಸಿರಿ ಸುರಿದು, ಸಂಪತ್ತನ್ನು ಸುರಿದು ಇಡೀ ಕೈಲಾಸವನ್ನು ತನ್ನ ಅಂಗೈಯಲ್ಲಿಟ್ಟುಕೊಂಡು ತಿರುಗಿಸ್ತಕ್ಕಂಥವ್ರು. ಅಂದರೆ ಕರಾತಲಾಮಲಕ, ಇನ್ನೊಂದರ್ಥ ಕಲಾಮಲಕ, ಆಮ್ಲಕ ಅಂತ ಹೇಳ್ತೀವಿ ಇಲ್ಲಿ. ಸೊ ಅದು ಬಂದು ನೆಲ್ಲಿಕಾಯಿ ಅಂತ ಹೇಳುತ್ತೆ. ಸೊ ಹಾಗೆ ಇಡೀ ಕೈಲಾಸವನ್ನು ತನ್ನ ಅಂಗೈಯಲ್ಲಿಟ್ಟು ಸುತ್ತರಿಸ್ತಕ್ಕಂಥವ್ರು. ಸೊ ಈ ಯಾರು ಅಂದರೆ ಸರ್ವಜ್ಞ. ಸೊ ಸರ್ವಜ್ಞ ಹೇಳ್ತಾ ಇರೋದುವಂತೆ ಈ ಏನಂತಂದರೆ ಗುರು ಹಿರಿಯರು ಅವರಿಗೆ ನಾವು ನಮ್ಮ ಏಳಿಗೆಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ. ತಂದೆ ತಾಯಿಗಳು, ಗುರು ಹಿರಿಯರು ನಮ್ಮನ್ನು ಬೆಳೆಸಿ ಓದಿಸಿ ಗೊತ್ತಿಲ್ಲದನ್ನೆಲ್ಲ ತಿದ್ದಿಸಿ ಇಷ್ಟೊಂದು ಮಟ್ಟಕ್ಕೆ ನಮ್ಮನ್ನು ಬೆಳೆಸಿರ್ತಾರೆ. ಸೊ ಅಂಥವ್ರನ್ನ ನಾವು ಮರಿಬಾರ್ದು. ಅವ್ರಿಗೆ ಗೌರವವನ್ನು ಸೂಚಿಸಬೇಕು, ಅವ್ರಿಗೆ ರೆಸ್ಪೆಕ್ಟನ್ನು ಕೊಡಬೇಕು. ಹಾಗಾಗಿ ಅವ್ರನ್ನ ಆವಾಗವಾಗ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆವಾಗಲೇ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮಗೆ ವಿದ್ಯೆ ಕಲಿಸಿದಂಥ ಗುರು ಜೀವವನ್ನು ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನು ಮರಿಬಾರದು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಚನಗಳ ಪದ್ಯವನ್ನು
ಈ ಒಂದು ತರಗತಿಯಲ್ಲಿ ಅಳವಡಿಸಿದ್ದಾರೆ ಮಕ್ಕಳಿಗೆ ಅಂತ ಹೇಳ್ತಾನೆ. ಸೊ ಮತ್ತೊಮ್ಮೆ ಓದ್ತೇನೆ ನೋಡಿ. ಹರ ತನ್ನೊಳಗಿರಿದು ಗುರು ತೋರದೆ ತಿಳಿಯುವುದೇ, ಮರದೊಳಗೆ ಅಗ್ನಿ ಇರುತ್ತಿದ್ದು ತನ್ನ ತಾನರಿಯಬೇಕೆಂದ ಸರ್ವಜ್ಞ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು ಗುರುವಿಂದ. ಬಂಧುಗಳು ಉಂಟೆ ಸರ್ವಜ್ಞ, ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು. ಗುರುವಿಂದಲಿಹುದು ಪುಣ್ಯವದು ಜಗಕ್ಕೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ. ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ, ನರಸುರರು ಬಂದು ಸಿರಿ ಸುರಿದು ಕೈಲಾಸ. ಕರೆತರ ಮಲಕ ಸರ್ವಜ್ಞ. ರಿಟರ್ನ್ ಬೈ ಬರೆದಿರ್ತಕ್ಕಂಥವರು ಸರ್ವಜ್ಞ ಕೂಡ. ಸರ್ವಜ್ಞ ವಚನಗಳ ಪದ್ಯದ ಅಭ್ಯಾಸ ಕಾರ್ಯದಲ್ಲಿ ಮೊದಲನೆಗೆ ಪದಗಳ ಅರ್ಥ ನೋಡೋಣ. ಅರಿ ಅಂದರೆ ತಿಳಿದುಕೋ, ತಿಳಿಯದು ಅಂತ. ಅಗ್ನಿ ಅಂದರೆ ಬೆಂಕಿ, ಕೆಂಡ. ಇಹುದು ಅಂದರೆ ಇದೆ, ಇರುವುದು. ಕಳೆ ಅಂದರೆ ನಾಶ ಮಾಡು, ಮೈನಸ್. ಇನ್ನೊಳಗಿರ್ದು ಅಂದರೆ ತನ್ನೊಳಗಿರ್ದು ತನ್ನ ಒಳಗೆ ಇರುವ. ದೈವ ಅಂದರೆ ದೇವರು. ಪುಣ್ಯ ಅಂದರೆ ಪವಿತ್ರ, ಶ್ರೇಷ್ಠವಾದ. ಬಂಧುಗಳು, ನೆಂಟರು, ಸಂಬಂಧಿಕರು, ಬೀಗರು. ಮುಕ್ತಿ ಅಂದರೆ ಬಿಡುಗಡೆ. ಸಿರಿ ಅಂದರೆ ಸಂಪತ್ತು, ಐಶ್ವರ್ಯ. ಹಿರಿಯರು ಅಂದರೆ ದೊಡ್ಡವರು. ಆಮಲಕ ಅಂದರೆ ನೆಲ್ಲಿಕಾಯಿ. ಎರಗು ನಮಸ್ಕರಿಸು. ಜಗ ಅಂದರೆ ಲೋಕ, ಪ್ರಪಂಚ. ತೋರದೆ ಅಂದರೆ ಕಾಣದೆ, ಸದೃಶ್ಯ. ನರ ಅಂದರೆ ಮಾನವ. ಬಂಧನ ಅಂದರೆ ಸೆರೆ. ಶಿರ ಅಂದರೆ ತಲೆ. ಹರ ಅಂದರೆ ಶಿವ, ಶ್ರೇಷ್ಠತೆ ಅಂತ ಬರುತ್ತೆ, ದೈವಿ ಗುಣ ಅಂತ ಬರುತ್ತೆ. ಸುರ ಅಂದರೆ ದೇವತೆ ಅಂತ ಹೇಳ್ತೇವೆ. ಸೊ ಮತ್ತೊಮ್ಮೆ ನೋಡಿ. ಅರಿ ತಿಳಿ, ಅಗ್ನಿ ಬೆಂಕಿ, ಇಹುದು ಇದೆ, ಕಳೆ ನಾಶ ಮಾಡು, ತನ್ನೊಳಗಿರ್ದು ತನ್ನೊಳಗಿರುವ, ದೈವ ದೇವರು, ಪುಣ್ಯ ಪವಿತ್ರ, ಬಂಧುಗಳು ನೆಂಟರು ಸಂಬಂಧಿಕರು, ಮುಕ್ತಿ ಬಿಡುಗಡೆ, ಸಿರಿ ಸಂಪತ್ತು, ಹಿರಿಯರು ದೊಡ್ಡವರು ಅಂತ. ಆಮಲಕ ನೆಲ್ಲಿಕಾಯಿ, ಎರಗು ನಮಸ್ಕರಿಸು, ಜಗ ಲೋಕ, ತೋರದೆ ಕಾಣದೆ, ನರ ಮಾನವ, ಬಂಧನ ಸೆರೆ, ಶಿರ ತಲೆ, ಹರ ಶಿವ, ಸುರ ದೇವತೆ. ಸೊ ಈ ರೀತಿ ಪದಗಳ ಅರ್ಥಗಳನ್ನು ನೋಡಬಹುದು. ಪೆಬಲ್ಸ್ ಕನ್ನಡ